Yes, the last classes discuss about nutrition in human beings. Yes, first one already discussed mouth. ಅಲ್ಲಿ ಹಲ್ಲು ಇರ್ತಾವ. ನೆಕ್ಸ್ಟ್ ಒನ್ ನಾಲಿಗೆ ಇರ್ತೈತಿ. ಎಸ್ ನಾಲಿಗೆ ಒಳಗಡೆ ಗ್ಲ್ಯಾಂಡ್ಸ್ ಇರ್ತಾವ. ಎಸ್ ಈ ಟೈಪ್ ಏನೇನೋ ಸ್ಟಡಿ ಮಾಡಿದ್ವಿ. ಎಸ್ ನೆಕ್ಸ್ಟ್ ಒನ್ ಏಸೋಫೆಗಸ್ ಅನ್ನುವಂಥದ್ದು ಸ್ಟಡಿ ಮಾಡಿದ್ವಿ. ಎಸ್ ದಟ್ ಈಸ್ ಒನ್ ಆಫ್ ದಿ ಫುಡ್ ಪೈಪ್ ಅಂತೇಳಿ ಕರಿಬಹುದು. ಎಸ್ ನಾವು ವಿ ಸ್ಟಡಿ ಅಬೌಟ್ ಫಸ್ಟ್ ಒನ್ ಪ್ಯಾಂಕ್ರಿಯಾಸ್ ಅಂಡ್ ಲಿವರ್. ಎಸ್ ಪ್ಯಾಂಕ್ರಿಯಾಸ್ ಅಂಡ್ ಲಿವರ್ ದಿಸ್ ಈಸ್ ಒನ್ ಆಫ್ ದಿ ಸ್ಟ್ರಕ್ಚರ್. ಅಂದ್ರೆ ಕೆಳಗಡೆ ಸ್ಟಮಕ್ ಕೆಳಗಡೆ ಸಾರಿ ಈ ಪ್ಯಾಂಕ್ರಿಯಾಸ್ ಅಂಡ್ ಲಿವರ್ ಕೆಳಗಡೆ ಬರುವಂತದ್ದು ಸ್ಟಮಕ್. ಹಂಗಾಗಿ ಫಸ್ಟ್ ಒನ್ ಪ್ಯಾಂಕ್ರಿಯಾಸ್ ಅಂಡ್ ಲಿವರ್ ಅನ್ನ ಸ್ಟಡಿ ಮಾಡೋಣ. ಎಸ್ ದಿಸ್ ಈಸ್ ಒನ್ ಆಫ್ ದಿ ಪ್ಯಾಂಕ್ರಿಯಾಸ್ ಅಂಡ್ ಲಿವರ್ ಸೈಪ. ಎಸ್ ಪ್ಯಾಂಕ್ರಿಯಾಸ್ ದಿಸ್ ಈಸ್ ಒನ್ ಆಫ್ ದಿ ಟ್ರೈಪ್ಸಿನ್ ಫಾರ್ ಡೈಜೆಷನ್. ಇದು ಡೈಜೆಷನ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ ಅಂತೇಳಿ ಹೇಳ್ಬಹುದು. ವಿಚ್ ಒನ್? ಎಸ್ ಪ್ಯಾಂಕ್ರಿಯಾಸ್. ಎಸ್ ಇನ್ ನೆಕ್ಸ್ಟ್ ಒನ್ ಲಿವ್ಸ್ ಇನ್ ಬ್ರೇಕ್ ಡೌನ್ ಫ್ಯಾಟ್ಸ್. ಫ್ಯಾಟ್ಸ್ ಅನ್ನ ಬ್ರೇಕ್ ಡೌನ್ ಮಾಡುವಂತ ಒಂದು ಕೆಲಸ ಮಾಡುವಂತದ್ದು. ಎಸ್ ದಿಸ್ ಈಸ್ ಒನ್ ಸ್ಟ್ರಕ್ಚರ್. ನೆಕ್ಸ್ಟ್ ಒನ್ ಲಿವರ್. ಇದ್ರೊಳಗಡೆನ ಲಿವರ್ ಅಂತೇಳಿ ಬರುತ್ತಾ. ಎಸ್ ಲಿವರ್ ದಿಸ್ ಈಸ್ ಸೀಕ್ರೆಟ್ಸ್ ಆಫ್ ಬೈಲ್ ಜ್ಯೂಸ್. ಎಸ್ ದಟ್ ಈಸ್ ಕಾಲ್ಡ್ ಬ್ರೇಕ್ ಡೌನ್ ಫ್ಯಾಟ್ಸ್ ಆಲ್ಸೋ. ಅದು ಬ್ರೇಕ್ ಮಾಡುವಂತ ಕೆಲಸ ಮಾಡ್ತೈತಿ. ಫ್ಯಾಟ್ಸ್ ಅನ್ನ ಬ್ರೇಕ್ ಮಾಡುವಂತ ಒಂದು ಕೆಲಸ ಮಾಡ್ತೈತಿ ಅಂತ ಹೇಳ್ಬಹುದು. ಎಸ್ ದಿಸ್ ಈಸ್ ಅ ಪ್ಯಾಂಕ್ರಿಯಾಸ್ ಅಂಡ್ ಲಿವರ್. ಎಸ್ ನೆಕ್ಸ್ಟ್ ಒನ್ ಸ್ಟಮಕ್. ಸ್ಟಮಕ್ ನೋಡೋಣ ಅಂತ. ಎಸ್ ದಿಸ್ ಈಸ್ ಒನ್ ಆಫ್ ದಿ ಮಸ್ಕ್ಯುಲರ್ ವಾಲ್ಸ್. ದಿಸ್ ಈಸ್ ಅ ಸ್ಟಮಕ್. ಇದೆಲ್ಲಾನು ಏನ್ರಿ ಇದು ಸ್ಟಮಕ್ ಅಂತೇಳಿ ಕರೆಸ್ಕೊಳ್ತೈತಿ. ಎಸ್ ದಿಸ್ ಈಸ್ ಅ ಲಿವರ್, ದಿಸ್ ಈಸ್ ಅ ಸ್ಟಮಕ್. ಇದು ಲಿವರ್ ಅಂತೇಳಿ, ಇದು ಸ್ಟಮಕ್ ಅಂತೇಳಿ. ಎಸ್ ಹಂಗಿದ್ರ ದಿಸ್ ಈಸ್ ಅ ಮಸ್ಕ್ಯುಲರ್ ವಾಲ್ಸ್. ಎಲ್ಲ ನ್ಯೂಟ್ರಿಯೇಷನ್ ಆದಂತ ಫುಡ್ ಫಸ್ಟ್ ಒನ್ ಎಂಟರ್ ಕೊಡೋದು ಪ್ಯಾಂಕ್ರಿಯಾಸ್ ಅಂಡ್ ಲಿವರ್ಗೆ. ಲಿವರ್ ಆದ್ಮ್ಯಾಗ ಸ್ಟಮಕ್ ಎಂಟರ್ ಕೊಡುತ್ತ. ಎಸ್ ನೆಕ್ಸ್ಟ್ ಒನ್ ಎಸ್ ದಿಸ್ ಈಸ್ ಹ್ಯಾಸ್ ಅ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್. ಕೆಲವೊಂದು ಗ್ಲ್ಯಾಂಡ್ಸ್ ಅನ್ನ ಒಂದೈತಿ, ಅವು ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಂತೇಳಿ ಕರೀತಾರ. ಎಸ್ ನೆಕ್ಸ್ಟ್ ಒನ್ ದಟ್ ಈಸ್ ಪ್ರೊಡ್ಯೂಸ್ ಹೈಡ್ರೋಕ್ಲೋರಿಕ್ ಅಂಡ್ ಅಸಿಡ ಪ್ರೋಟೀನ್ ಡೈಜೆಸ್ಟಿಂಗ್ ಅಂಡ್ ಎಂಜಾಯ್ಮ್ ಕಾಲ್ಡ್ ಪೆಪ್ಸಿನ್ ಅಂಡ್ ಮ್ಯೂಕಸ್ ಅಂತೇಳಿ ಕರಿಬಹುದು. ಎಸ್ ತ್ರೀ ಟೈಪ್ಸ್ ಇನ್ ದ ಸ್ಟಮಕ್. ಎಸ್ ದಿಸ್ ಈಸ್ ಅ ಪ್ರೊಡ್ಯೂಸ್ ಹೈಡ್ರೋಕ್ಲೋರಿಕ್ ಅಸಿಡ. ನೆಕ್ಸ್ಟ್ ಒನ್ ಪ್ರೋಟೀನ್ ಡೈಜೆಸ್ಟಿಂಗ್ ಎಂಜಾಯ್ಮ್. ಎಸ್ ದಟ್ ಈಸ್ ಕಾಲ್ಡ್ ಪೆಪ್ಸಿನ್ ಅಂತ ಹೇಳಿ ಕರೀತಾರ. ನೆಕ್ಸ್ಟ್ ಒನ್ ಮ್ಯೂಕಸ್ ಅಂತ ಹೇಳಿ ಕರೀತಾರ. ಎಸ್ ಇನ್ ದಿಸ್ ಪ್ಲೇಸಸ್ ದಿಸ್ ಈಸ್ ಅ ಪ್ರೊಡ್ಯೂಸ್ ಹೈಡ್ರೋಕ್ಲೋರಿಕ್ ಅಸಿಡ್. ಎಸ್ ದಿಸ್ ಈಸ್ ಅ ಕಾಲ್ಡ್ ಸ್ಟಮಕ್ ಅಂತೇಳಿ ಕರಿಬಹುದು. ನೆಕ್ಸ್ಟ್ ಒನ್ ಅದಾದ್ಮ್ಯಾಗ ಬರುವಂತದ್ದು ಸ್ಮಾಲ್ ಇಂಟೆಸ್ಟಿನ್ ಅಂತೇಳಿ ಬರ್ತದೆ. ಸ್ಮಾಲ್ ಇಂಟೆಸ್ಟಿನ್ ಮೀನ್ಸ್ ದಿಸ್ ಈಸ್ ಸಣ್ಣ ಕರಳು. ಇನ್ ಕನ್ನಡ ಒಳಗಡೆ ಸಣ್ಣ ಕರಳು ಅಂತೇಳಿ ಕರೀತಾರೆ. ಎಸ್ ಇನ್ ದ ಬಾಡಿ ಲಾಂಗೆಸ್ಟ್ ಪಾರ್ಟ್. ಇದು ಯಾವುದು ಅಂತಂದ್ರ ಅತಿ ಉದ್ದವಾದಂತ ಪಾರ್ಟ್ ಅಂತೇಳಿ ಕರಿಬಹುದು. ಲಾಂಗ್ ಐತಿ ಅದು ಏನ್ ಫುಡ್ ಪೈಪ್ ಅಂತೇಳಿ ಹೇಳ್ತಾರಲ್ಲ. ಎಸ್ ಸ್ಮಾಲ್ ಇಂಟೆಸ್ಟಿನ್ ಅದು ಲಾಂಗ್ ಆಗೈತಿ. ಎಸ್ ಲಾಂಗೆಸ್ಟ್ ಪಾರ್ಟ್ ಆಫ್ ದಿ ಕೆನಾಲ್ ಕಂಪ್ಲೀಟ್ ಡೈಜೆಷನ್ ಇನ್ ದ ಪಾರ್ಟ್. ಎಸ್ ಇನ್ ದಿಸ್ ಪಾರ್ಟ್ ಕಂಪ್ಲೀಟ್ಲಿ ಡೈಜೆಷನ್. ಈ ಸಣ್ಣ ಕರಳು ಒಳಗ ಏನ್ ತಿಂದಿರ್ತೀವಲ್ಲ ಅದೆಲ್ಲಾನು ಬಂದು ಕಂಪ್ಲೀಟ್ ಆಗಿ ಡೈಜೆಷನ್ ಆಗಿ ಬಿಡ್ತೈತಿ ಅಂತ. ಎಸ್ ಫಸ್ಟ್ ಒನ್ ಹಂಗೆ ಕ್ರಮೇಣವಾಗಿ ಡೈಜೆಷನ್ ಆಗ್ತಾ 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 ಎಸ್ ಲಿವರ್ ದಿಂದ ನೆಕ್ಸ್ಟ್ ಒಂದು ಸ್ಟಮಕ್ ದಿಂದ ಎಸ್ ಅಲ್ಲಿಂದ ಸಣ್ಣ ಕರಳಿಗೆ ಬರ್ತೈತಿ. ಸ್ಮಾಲ್ ಇಂಟೆಸ್ಟಿನ್ ಬಂದ ಎಸ್ ಕಂಪ್ಲೀಟ್ ಆಗಿ ಡೈಜೆಷನ್ ಆಗತ್ತ. ಎಸ್ ನೆಕ್ಸ್ಟ್ ಒನ್ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಅಂಡ್ ಫ್ಯಾಟ್ಸ್. ಎಸ್ ದಟ್ ಈಸ್ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ ಅನ್ನ ಎಸ್ ಕ್ರಿಯೇಟ್ ಮಾಡುತ್ತಾ. ನೆಕ್ಸ್ಟ್ ಒನ್ ಪ್ರೋಟೀನ್ಸ್, ನೆಕ್ಸ್ಟ್ ಒನ್ ಫ್ಯಾಟ್ಸ್. ಹಿಂಗಾಗಿ ಸ್ಟಮಕ್ ಇನ್ಕ್ರೀಸ್ ಆಗುವಂತ ಒಂದು ಕೆಲಸ ಆಗತ್ತ. ಎಸ್ ದಟ್ ಈಸ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಕಾಲ್ಡ್ ವಿಲ್ಲೈ ಇನ್ ದ ಸ್ಮಾಲ್ ಇಂಟೆಸ್ಟಿನ್. ಅಂದ್ರ ಬೆರಳಿನ ಆಕಾರದೊಳಗಡೆ ಇರ್ತಾವು ಅಂತ. ಅದಕ್ಕೆ ಏನಂತ ಕರೀತಾರ? ವಿಲ್ಲೈ ಅಂತೇಳಿ ಕರೀತಾರ. ಎಸ್ ಲಾಸ್ಟ್ ಒನ್ ಸ್ಮಾಲ್ ಇಂಟೆಸ್ಟಿನ್ ಆಫ್ಟರ್ವರ್ಡ್ಸ್. ಲಾಸ್ಟ್ ಒನ್ ಎಸ್ ದಿಸ್ ಈಸ್ ಅ ಲಾರ್ಜ್ ಇಂಟೆಸ್ಟಿನ್ ಆರ್ ಎಂಡ್ ಆಫ್ ಎನಸ್ ಅಂತೇಳಿ ಕರೀತಾರೆ. ಅಂದ್ರ ದೊಡ್ಡ ಕರಳು. ಈ ಸಣ್ಣ ಕರಳದಿಂದ ದೊಡ್ಡ ಕರಳಿಗೆ ಹೋಗುತ್ತಾ. ಅದಾದ್ಮ್ಯಾಗ ಎನಸ್ ಅನ್ನುವಂತ ಪ್ಲೇಸಿಗೆ ಬರುತ್ತ. ಅಂದ್ರೆ ದಿಸ್ ಇಸ್ ಅ ವೇಸ್ಟ್ ಆಫ್ ಫುಡ್. ಅದ್ ಏನೇನ್ ತಿಂದಿರ್ತೀವಲ್ಲ ಅದ್ ತಿಂದಂತದ್ ಎಲ್ಲಾನು ವೇಸ್ಟ್ ಆದಂತದ್ದು ಎಸ್ ಇಲ್ಲಿ ಬಂದು ಲಾಸ್ಟ್ ಒನ್ ಎನಸ್ಸಿಗೆ ಹೋಗಿ ಎಸ್ ಕಂಪ್ಲೀಟ್ಲಿ ಡೈಜೆಷನ್ ಆಗಿ ಹೊರಗಡೆ ಹೋಗುವಂತ ಒಂದು ಕೆಲಸ. ಎಸ್ ದಟ್ ಈಸ್ ಅ ಎನಸ್ ವರ್ಕ್ ಅಂತೇಳಿ ಹೇಳ್ಬೋದು. ಎಸ್ ಎನಸ್ ಇಟ್ ಹ್ಯಾಡ್ ಅ ಬ್ಲೇಡರ್ ಆರ್ ರೆಕ್ಟಮ್. ಎಸ್ ಅಂದ್ರ ಕ್ಯಾವಿಟೀಸ್ ಟೈಪ್ ಅಂದ್ರ ಆನ್ ಅಂಡ್ ಆಫ್ ಆಗುವಂತ ಒಂದು ಕೆಲಸ ಮಾಡುತ್ತಾ. ಎಸ್ ದಟ್ ಈಸ್ ಅ ಎನಸ್. ನೆಕ್ಸ್ಟ್ ಒನ್ ಎಸ್ ಕಂಪ್ಲೀಟೆಡ್ ನ್ಯೂಟ್ರಿಯೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್.
ನೆಕ್ಸ್ಟ್ ಒನ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ರೆಸ್ಪಿರೇಷನ್ ಸಿಸ್ಟಮ್ಸ್ ಹೆಂಗೈತಿ ಹ್ಯೂಮನ್ ಒಳಗಡೆ ಅಂತೇಳಿ ನೋಡ್ಕೊಂತ ಹೋಗೋಣ. ಎಸ್ ಫಸ್ಟ್ ಒನ್ ನೇಸಲ್ ಪ್ಯಾಸೇಜ್, ನೋಸ್ಟ್ರಿಲ್ಸ್ ಅಂಡ್ ನೇಸಲ್ ಕ್ಯಾವಿಟಿ, ಫೆರೆನ್ಸಾ, ಲೆರೆನ್ಸಾ ಅಂಡ್ ಟ್ರೇಕಿಯಾ, ಎಸ್ ಬ್ರೋಂಕೈ ಅಂಡ್ ಬ್ರೋಂಕೈಲಸ್, ಅಲ್ವೇಲೈ ಅಂಡ್ ಬ್ಲಡ್ ಕ್ಯಾಪಿಲರೀಸ್. ಇವನ್ನೆಲ್ಲ ನಾವು ನೋಡ್ಕೊಂತ ಹೋಗೋಣ ಇಲ್ಲಿಂದ ಎಸ್ ಇಲ್ಲಿವರೆಗೆ ಸ್ಟಾಪ್ ಆಗುವಂತದ್ದು. ಎಸ್ ಫಸ್ಟ್ ಒನ್ ನೇಸಲ್ ಪ್ಯಾಸೇಜ್. ನೋಸ್ಟ್ರಿಲ್ಸ್ ಅಂತ ಹೇಳಿ ಕರಿತೀವಿ, ಎರಡು ಮೂಗ್ ಏನದಾವಲ್ಲ ಇವೆರಡುನು ಹೊಳ್ಳಿ ಅಂತ ಹೇಳಿ ಕರಿತೀವಿ, ಇವ್ ನೋಸ್ಟ್ರಿಲ್ಸ್ ಅಂತ ಹೇಳಿ ಕರೀತಾರ. ಎಸ್ ಇಲ್ಲಿ ಮೇಲ್ಗಡೆ ಏನೈತಿ ನೋಡ್ರಿ ಇದು ನೇಸಲ್ ಪ್ಯಾಸೇಜ್ ಅಂತ ಹೇಳಿ ಕರೀತಾರ. ನೆಕ್ಸ್ಟ್ ಒನ್ ದ ನೇಸಲ್ ಕ್ಯಾವಿಟಿ ಅಂದ್ರ ಎಂಟರ್ ಆಗುದು, ಏರ್ ಎಂಟರ್ ಆಗುದು ಆರ್ ಆಕ್ಸಿಜನ್ ಎಂಟರ್ ಆಗೋದಕ್ಕ ನೇಸಲ್ ಕ್ಯಾವಿಟಿ, ಇದ್ರ ಮುಖಾಂತರನ ಹೋಗುವಂತ ಒಂದು ಕೆಲಸ. ಎಸ್ ಇಲ್ಲಿಂದ ಎಂಟರ್ ಆಗಿ ಒಳಗಡೆ ಹೋಗುವಂತ ಒಂದು ಕೆಲಸ ಮಾಡ್ತಾವ. ನೆಕ್ಸ್ಟ್ ಒನ್ ಈ ನೋಸ್ಟ್ರಿಲ್ಸ್ ಒಳಗಡೆ some on small hairs or a nasal cavity, it has some small hairs, that is a yes warm hair, created warm hair or a filter the hair, air ಅನ್ನ ಫಿಲ್ಟರ್ ಮಾಡಿ ಬಿಡುವಂತ ಒಂದು ಕೆಲಸ ಮಾಡುತ್ತಾ ಅಂತೇಳಿ ಹೇಳ್ಬೋದು. ಎಸ್ ನೆಕ್ಸ್ಟ್ ಒನ್ ಫೆರೆನ್ಸ್, ಲೆರೆನ್ಸ್ ಅಂಡ್ ಟ್ರೆಕಿಯಾ. ಎಸ್ ಫೆರೆನ್ಸ್ ಮೀನ್ಸ್ ಇನ್ ದಿಸ್ ಪ್ಲೇಸಸ್, ಫೆರೆನ್ಸ್ ಇದಕ್ಕೆ ಫೆರೆನ್ಸ್ ಅಂತ ಹೇಳಿ ಕರೀತಾರ. ದಿಸ್ ಈಸ್ ಒನ್ ಟೈಪ್ ಆಫ್ ಫೆರೆನ್ಸ್. ನೆಕ್ಸ್ಟ್ ಒನ್ ಲೆರೆನ್ಸ್ ಅಂತ ಹೇಳಿ ಕರೀತಾರ. ಎಸ್ ದಿಸ್ ಈಸ್ ಆಲ್ಸೋ ಎಸ್ ಒನ್ ಪ್ಲೇಸಸ್, ಅದಕ್ಕೆ ವಾಯ್ಸ್ ಬಾಕ್ಸ್ ಅಂತ ಹೇಳಿ ಅನ್ಬಹುದು. ಅಂಡ್ ಟ್ರೆಕಿಯಾ, ಟ್ರೆಕಿಯಾ ಮೀನ್ಸ್ ಅ ರಿಂಗ್ ಆಫ್ ಕ್ಯಾಟಿಲೇಜ್, ಎಸೋಪೆಗಸ್ ಫ್ರಂಟ್ ಸೈಡ್ ದಿಸ್ ಟ್ಯೂಬ್, ವಿಚ್ ಒನ್ ಟ್ರೆಕಿಯಾ ಅಂತೇಳಿ ಕರಿಬಹುದು. ಎಸ್ ಅಂದ್ರ ವಾಯ್ಸ್ ಬರಬೇಕಾದ್ರು ಅಥವಾ ಈಗ ನಾವೇನಾದ್ರೂ ಹಿಂಗ್ ಹಿಡ್ಕೊಂಡ್ ಮಾತಾಡಿದೀವಿ ಅಂತಂದ್ರ ಸ್ವಲ್ಪ ಧ್ವನಿ ಚೀರಿದಂಗ ಆಗತ್ತ. ಎಸ್ ದಟ್ ಈಸ್ ಕಾಲ್ಡ್ ಲೆರೆನ್ಸ್ ಅಂಡ್ ಟ್ರೇಕಿಯಾ, ಎಕ್ಸ್ ರಿಂಗ್ಸ್ ಆಫ್ ಕ್ಯಾಟಿಲೇಜ್ ಅಂತೇಳಿ ಕರಿಬಹುದು. ಎಸ್ ನೆಕ್ಸ್ಟ್ ಒನ್ ಏರ್ ಎಂಟರ್ ಬ್ರೋಂಕೈ ಅಂಡ್ ಬ್ರೋಂಕ್ಯೂಲ್ಸ್. ಬ್ರೋಂಕೈ, ಎಸ್ ದಿಸ್ ಸ್ಟ್ರಕ್ಚರ್ ಈಸ್ ಬ್ರೋಂಕೈಸ್ ಆರ್ ಬ್ರೋಂಕಸ್. Yes, in a some structure are there inside, that is called bronchilus. ಅದ್ರ ಕೆಲಸ ಏನಪ್ಪಾ ಅಂತಂದ್ರ ಎಸ್ ಫಸ್ಟ್ ಒನ್ alveoli and blood capillaries. Bronchi work, yes, that is a bronchi and bronchilus. Yes, that is air enters lung and out that air exist and enter. Yes, that is working, that is called lungs ಅಂತೇಳಿ ಕರಿಬಹುದು. ಲಂಗ್ಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಹ್ಯೂಮನ್ ಬಾಡಿ. ಅದಕ್ಕಾಗಿ ಹೇಳ್ತಾರ ಸಿಗರೇಟ್ ಸೇದಬಾರ್ದು, ಆಮ್ಯಾಗ ಬಿಡಿ ಸೇದಬಾರ್ದು, ಸ್ಮೋಕಿಂಗ್ ಮಾಡಬಾರ್ದು ಅಂತೇಳಿ ಹೇಳ್ತಾರ. ಯಾಕಂದ್ರೆ ಲಂಗ್ಸ್ ಹಾಳಾಕವು ಅನ್ನೋದು ಎಸ್ ಒನ್ ಥಿಂಗ್ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್ alveoli and blood capillaries. Yes, that is alveoli and blood capillaries. Yes, this is one of the bronchial tube. ಎಸ್ ಅಂದ್ರ ಈ ಟೈಪ್ ಇರುವಂತ ಒಂದು ಸ್ಟ್ರಕ್ಚರ್ ಎಲ್ಲೇ ಬ್ರೋಂಕೈಲ್ಸ್ ಒಳಗಡೆ. ಎಸ್ ದಟ್ ಈಸ್ ಅ ಬ್ಲಡ್ ಕ್ಯಾಪಿಲರೀಸ್. ದಿಸ್ ಈಸ್ ಅ ಕ್ರಿಯೇಟೆಡ್ ಬ್ಲಡ್, ಅಂದ್ರ ಬ್ಲಡ್ ಅನ್ನ ಎತ್ತಿ ಕೊಡುವಂತದ್ದು. ಆ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕಾದ್ರೆ ಎಸ್ ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಬ್ಲಡ್ ಕ್ಯಾಪಿಲರೀಸ್ ಅಂಡ್ alveoli. ಎಸ್ ನೆಕ್ಸ್ಟ್ ಒನ್ ಬ್ರೀತಿಂಗ್ ಆಫ್ ಮೆಕ್ಯಾನಿಸಮ್ ಅಂತೇಳಿ ಕರೀತಾರೆ. ಎಸ್ ಇನ್ಹಲೇಷನ್ ಅಂಡ್ ಎಕ್ಸ್ಹಲೇಷನ್ ಇನ್ ದ ಬ್ರೋಂಕೈ ಅಂಡ್ ಬ್ರೋಂಕಿಯೋಲ್ಸ್. ಇದರ ಒಳಗಡೆ ಇರುವಂತದ್ದು ಬ್ರೀತಿಂಗ್ ಆಫ್ ಮೆಕ್ಯಾನಿಸಮ್. ಇನ್ಹಲೇಷನ್ ಡಯಾಗ್ರಾಮ್, ಎಸ್ ಡಯಾಫ್ರಗ್ರಾಮ್, ಎಸ್ ಡೌನ್, ಇದು ಡೌನ್ ಆಗುತ್ತ. ಎಸ್ ಈ ಎಕ್ಸಲೇಷನ್ ಒಳಗಡೆ ಆಫ್ ಆಗುವಂತ ಒಂದ ವರ್ಕ್ ಮಾಡುತ್ತ. ಎಸ್ ನೆಕ್ಸ್ಟ್ ಒನ್ ಏರ್ ಎಂಟರ್ಸ್ ದ ಲಂಗ್ಸ್ ವೇರ್ ಇನ್ಹಲೇಷನ್. ಎಸ್ ಏರ್ ಎಕ್ಸಿಸ್ಟ್ ಇನ್ ದ ಲಂಗ್ಸ್. ಇಲ್ಲಿ ಎಕ್ಸಿಸ್ಟ್ ಆಗುವಂತದ್ದು, ಇಲ್ಲಿ ಎಂಟರ್ ಆಗುವಂತ ಒಂದು ಕೆಲಸ ಮಾಡತ್ತ. ಎಸ್ ಇದ್ರೊಳಗಡೆ ಎಂಟರ್ ಆಗೋದು. ನೆಕ್ಸ್ಟ್ ಒನ್ ಎಕ್ಸಿಸ್ಟ್, ಆಕ್ಸಿಜನ್ ತಗೊಳ್ಳೋದು, ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುವಂತ ಒಂದು ಕೆಲಸ. ನೆಕ್ಸ್ಟ್ ಒನ್ ಹಿಮೋಗ್ಲೋಬಿನ್ ಟೇಕ್ಸ್ ಆಕ್ಸಿಜನ್ ಫ್ರಮ್ ಏರ್. ಎಸ್ ಇನ್ ದಿಸ್ ಸೈಡ್ ಹಿಮೋಗ್ಲೋಬಿನ್ ಕ್ರಿಯೇಟೆಡ್ ಎಸ್ takes of oxygen of the air. This is a human respiratory system.